ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಮೊಹಮ್ಮದ್ ನೂರುಲ್ಲಾ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಹೊಳಲ್ಕೆರೆ ಮುಖಾಂತರ ರಾಜ್ಯ ಅರಣ್ಯ ಸಚಿವರಿಗೆ ಮನವಿ. ಇಲಾಖೆಯಿಂದ ಅರಣ್ಯ ನೆಡುತೋಪು ಮಾಡುವ ಕುರಿತು ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಭೀಕರ ಬರಗಾಲ ಹಾಗೂ ಅತ್ಯಧಿಕ ಉಷ್ಣಾಂಶ ಹೆಚ್ಚಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳು ನೀರಿಲ್ಲದೆ ಪರಿತಪಿಸುವಾಗಿದೆ. ರಾಜ್ಯದಲ್ಲಿ ರಸ್ತೆ ವಿಸ್ತರಣೆಗಾಗಿ ಮರವನ್ನ ಕಡಿದು ನಾಶ ಮಾಡುತ್ತಿದ್ದಾರೆ. ಗಿಡ ಮರಗಳ ಮಾರಣ ಹೋಮದಿಂದ ಜೀವ ಸಂಕುಲ ಅಳಿವಿನಂಚಿನಲ್ಲಿ ಇದೆ. ಹೊಳಲ್ಕೆರೆ ತಾಲೂಕು ಅರೆ ಮಲೆನಾಡು ಆಗಿದ್ದು ಈ ವರ್ಷ ಮುಂಗಾರು ಉತ್ತಮ ಮಳೆ ಆಗುವ ನಿರೀಕ್ಷೆಯಲ್ಲಿ ಇದ್ದಾರೆ. ಇಲಾಖೆಗೆ ಸಂಬಂಧಿಸಿದ ಸರ್ಕಾರಿ ಜಾಗದಲ್ಲಿ ನೆಡುತೋಪು ನಿರ್ಮಿಸಿ ಪೋಷಣೆ ಮಾಡುವುದು, ಕಾಡು ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಪ್ರದೇಶದ ಸರ್ಕಾರಿ ಜಾಗ ಅತ್ಯಧಿಕ ಹೊಂಡಗಳು ಮಣ್ಣು ನೀರು ಸಂರಕ್ಷಣಾ ಕಾಮಗಾರಿಯನ್ನ ಮಾಡುವುದು, ಪ್ರತಿ ವರ್ಷ ರಸ್ತೆ ಬದಿಯಲ್ಲಿ ಸಸಿಯನ್ನ ನೆಡುತ್ತಿದ್ದಾರೆ. ಪೋಷಣೆ ಮಾಡದಿರೋದ್ರಿಂದ ಹಾಳಾಗಿ ಹೋಗ್ತಾ ಇದೆ. ಕೆರೆಗಳ ಅಚ್ಚುಕಟ್ಟು ಪ್ರದೇಶಗಳು ಒತ್ತುವರಿಯಾಗಿದ್ದು ಅಂತಹ ಜಾಗದಲ್ಲಿ ಸಂಬಂಧಿಸಿದ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿ ಸದರಿ ಜಾಗದಲ್ಲಿ ನೆಡುತೋಪು ನಿರ್ಮಾಣ ಮಾಡಲಾಗುತ್ತೆ ಎಂದರು. ವಲಯ ಅಧಿಕಾರಿಗಳ ಸಾಮಾಜಿಕ ಅರಣ್ಯ ವಲಯ ಹೊಳಲ್ಕೆರೆ ಮುಖಾಂತರ ರಾಜ್ಯ ಅರಣ್ಯ ಸಚಿವರು, ಅರಣ್ಯ ಜೈವಿಕ ಮತ್ತು ಪರಿಸರ ಇಲಾಖೆ ಬೆಂಗಳೂರು ಇಲಾಖೆಯಿಂದ ಅರಣ್ಯ ನಡು ತೋಪು ನಿರ್ಮಾಣ ಮಾಡುವ ಕುರಿತು ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ 2023-24ನೇ ಸಾಲಿನಲ್ಲಿ ಭೀಕರ ಬರಗಾಲ ಅತ್ಯಂತ ಭೀಕರವಾಗಿದ್ದು ಉಷ್ಣಾಂಶ ಹೆಚ್ಚಾಗಿದ್ದು ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿ ಪಕ್ಷಿಗಳು ಸಂಕುಲಗಳು ನೀರಿಲ್ಲದೆ ಪರಿತಪಿಸುತ್ತಿವೆ. ರಸ್ತೆ ನಿರ್ಮಾಣಕ್ಕಾಗಿ ಮರಗಳನ್ನು ನಾಶ ಮಾಡುತ್ತಿದ್ದಾರೆ. ಹೊಳಲ್ಕೆರೆ ತಾಲೂಕು ಅರೆಮಲೆನಾಡಾಗಿದ್ದು ಸರ್ಕಾರ ಜಾಗಗಳಲ್ಲಿ ನಡುತೋಪು ನಿರ್ಮಾಣ ಮಾಡಬೇಕಾಗಿ ಕೋರುತ್ತಿವೆ. ಬೇಡಿಕೆಗಳು ಕೆಳಕಂಡಂತೆ: 1. ಹೊಳಲ್ಕೆರೆ ತಾಲೂಕು ಸರ್ಕಾರಿ ಜಾಗಗಳಲ್ಲಿ ನಡು ತೋಪು ನಿರ್ಮಾಣ ಮಾಡಿ ಪೋಷಣೆ ಮಾಡುವುದು. 2. ಕಾಡು ಪ್ರಾಣಿಗಳ ರಕ್ಷಣೆಗೆ ಅರಣ್ಯ ಪ್ರದೇಶ ಸರ್ಕಾರಿ ಜಾಗಗಳಲ್ಲಿ ಅತ್ಯಧಿಕ ಹೊಂಡಗಳನ್ನು ನಿರ್ಮಾಣ ನೀರು ಸುರಕ್ಷತಾ ಕಾಮಗಾರಿಯನ್ನು ಮಾಡುವುದು. 3. ಪ್ರತಿ ವರ್ಷ ರಸ್ತೆ ಬದಿಗಳಲ್ಲಿ ಅರಣ್ಯ ಸಸಿಗಳನ್ನು ನೆಡುತ್ತಿದ್ದಾರೆ. ನಿರ್ವಹಣೆ ಮಾಡದೇ ಇರುವುದರಿಂದ ಸಸಿಗಳು ಬೇಸಿಗೆ ಕಾಲದಲ್ಲಿ ಸಸಿಗಳು ಹಾಳಾಗುತ್ತಿವೆ. ಕೆರೆ ಅಚ್ಚುಕಟ್ಟು ಪ್ರದೇಶಗಳು ಒತ್ತುವರಿಯಾಗಿದ್ದು ಸದರಿ ಜಾಗಗಳಲ್ಲಿ ನಡುತೋಪು ನಿರ್ಮಾಣ ಮಾಡತಕ್ಕದ್ದು. ಹಾಗಾಗಿ ನಮ್ಮ ಈ ಬರಗಾಲ ಇರೋದ್ರಿಂದ ನಮ್ಮ ರಾಜ್ಯ ರೈತ ಸಂಘದಿಂದ ನಾವು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ಸಚಿವರಿಗೆ ಮನವಿ ಕೊಡ್ತಿದ್ದೀವಿ. ಆದಷ್ಟು ಬೇಗ ಇದನ್ನು ಪ್ರತಿ ಉದ್ಯಾನಕ್ಕೆ ತಂದು ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿ ಆಗೋದ್ರಿಂದ ಅರಣ್ಯ ಅಧಿಕಾರಿಗಳು ಇದನ್ನು ಅತಿ ಶೀಘ್ರದಲ್ಲಿ ಜವಾಬ್ದಾರಿ ತಗೊಂಡು